ಒಬ್ಬ ರೈತನು ಹೊಲದಲ್ಲಿ ಉಳುಮೆ ಹೊಡೆಯುತ್ತಿರುವಾಗ ಒಂದು ವಿಚಿತ್ರವಾದ ತವಾ ಸಿಗುತ್ತದೆ. ರೈತನು ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಬೆಂಕಿ ಹಚ್ಚಿದ ಓಲೆ ಮೇಲೆ ಇಟ್ಟು ವಿಶ್ರಾಂತಿ ತೆಗೆದುಕೊಳ್ಳುತ್ತಾನೆ. ಅಷ್ಟರಲ್ಲಿ ಒಂದು ಚತುರವಾದ ಕೋತಿ ಬಂದು ತವೆಯ ಮೇಲೆ ಒಂದು ಬಾಳೆಹಣ್ಣು ಇಡುತ್ತದೆ. ಸ್ವಲ್ಪ ಹೊತ್ತಿನಲ್ಲೇ ಆ ಬಾಳೆಹಣ್ಣು ಬಂಗಾರವಾಗುತ್ತದೆ. ಇದನ್ನು ಕಂಡ ರೈತನು ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಾನೆ. ಮುಂದಿನ ದಿನ ರೈತನು ತವೆಯ ಮೇಲೆ ರೊಟ್ಟಿ ಮಾಡುತ್ತಾನೆ. ಆ ರೊಟ್ಟಿಯು ಬಂಗಾರವಾಗುತ್ತದೆ. ಲಾಲಸೆಗೆ ಒಳಗಾಗಿ ರೈತನು ಸಂಪೂರ್ಣ ಊರಿನವರನ್ನೇ ಕರೆದುಕೊಳ್ಳುತ್ತಾನೆ. ಅದೇ ರಾತ್ರಿ ಆ ಕೋತಿ ತವೆಯ ಮೇಲೆ ಕುಳಿತು ನಿದ್ರೆ ಮಾಡುತ್ತದೆ. ಬೆಳಿಗ್ಗೆ ರೈತನು ನೋಡುತ್ತಾನೆ, ತವೆಯಿಂದ 100 ಕೋತಿಗಳು ಹೊರಬರುತ್ತಿವೆ. ಆ ಕೋತಿಗಳು ಊರಿನಲ್ಲೆಲ್ಲ ಗದ್ದಲ ಮಚ್ಚಿಸಿ ಎಲ್ಲರ ರೊಟ್ಟಿಗಳನ್ನು ಕಿತ್ತುಕೊಂಡು ಹೋಗುತ್ತವೆ. ಇದರಿಂದ ಭಯಗೊಂಡ ರೈತನು ತವೆಯನ್ನು ಎತ್ತಿಕೊಂಡು ನದಿಗೆ ಬಿಸಾಕುತ್ತಾನೆ. ತವೆಯು ನದಿಗೆ ಬಿದ್ದ ತಕ್ಷಣ ಊರು ಮತ್ತೆ ಮೊದಲಿನಂತಾಗುತ್ತದೆ. ಆದರೆ ರೈತನು ಕುಳಿತು ಅಳುತ್ತಾನೆ. ಲಾಲಸೆಯಿಂದೆಲ್ಲವೂ ಹಾಳಾಯಿತು ಎಂದು ಅಲ್ಲ, ಜನರು ಈ ಕಥೆಗೆ ಲೈಕ್ ಮಾಡಿಲ್ಲ ಅನ್ನೋದಕ್ಕಾಗಿ.